1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರವಾಯಿತು. ಭಾರತ ದೇಶಕ್ಕಾಗಿ ಹೋರಾಡಿದ ಸ್ವತಂತ್ರ ಹೋರಾಟಗಾರರು, ವೀರರು, ಈಗಲೂ ಹೋರಾಡುತ್ತಿರುವ ನಮ್ಮ ಹೆಮ್ಮೆಯ ವೀರ ಸೈನಿಕರು ಮತ್ತು ದೇಶಕ್ಕಾಗಿ ಕೊಡುಗೆ ಕೊಟ್ಟ ಮಹಾನ್ ವ್ಯಕ್ತಿಗಳ ಒಂದು ಸವಿನೆನಪಿನ ತುಣುಕು. ವಂದೇ ಮಾತರಂ, ವಂದೇ ಮಾತರಂ. ದೇಶ ಸೇವೆಯೇ ಈಶ ಸೇವೆ ಎಂದು ಕರೆ ನೀಡಿ ತಾಯಿಗಿಂತಲೂ ತಾಯಿನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ. ಗಂಡು ಮೆಟ್ಟಿದ ನಾಡು, ಗಂಡುಗಲಿಗಳ ಬೀಡಿನ ಗಂಡದೆಯ ಗಂಡುಗಲಿ, ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ. ಎತ್ತಿದಾಗ ಛೇಡಾಗಲಿ ಮುತ್ತಿದಾಗ ಕೊಂದ ಕನ್ನಡದ ಕಪ್ಪು ಮಣ್ಣಿನವರು. ಕಿತ್ತೂರ ಗೆದ್ದು ಉದ್ದ ಬೀಳುವೆ ತಾಯಿ, ಇಲ್ಲದಿದ್ದರೆ ರಣದಾಗ ಬಿದ್ದು ಹೋಗುವೆ. ಇದು ಕದ್ದ ಮಾತಲ್ಲ ಎಂದು ಶಪಥಗೈದ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ. ದೂರ ನಿಕ್ಕೋ. ಯಾಕೋ ಏನಾಯ್ತು? ನಾನಿದ್ದೀನಲ್ವಾ, ಹೆದರ್ಕೋಬೇಡ. ಜಾತಿ ಹೆಸರಲ್ಲಿ ನಮ್ನ ಬೇರೆ ಮಾಡಿರೋದು ಯಾರು? ನಂಗೆ ಗೊತ್ತಿಲ್ಲ, ಇದನ್ನೆಲ್ಲರೂ ಒಪ್ಕೊಂಡಿದ್ದಾರೆ. ಯಾವ್ದೋ ಪುಸ್ತಕದಲ್ಲಿ ಬರ್ದಿರ್ಬೋದು. ಪುಸ್ತಕದಲ್ಲಿ ತಪ್ಪು ಬರ್ತಿದ್ರೆ ಅದನ್ನ ಒಪ್ಕೋಬೇಕಾ? ಒಂದಿನ ನಾನೇ ಪುಸ್ತಕ ಬರೀತೀನಲ್ಲ, ಆಗ ಇದನ್ನೆಲ್ಲ ಸರಿ ಮಾಡ್ತೀನಿ. ಮಣ್ಣಲ್ಲಿ ಜೀವ ಉಂಟು, ಮುಳ್ಳಲ್ಲಿ ಉಂಟು. ಸಾವಿರಾರು ವರ್ಷಗಳಿಂದ ನಮ್ಮನ್ನ ಕೀಳು ಜಾತಿ, ಶೂದ್ರ, ಅಸ್ಪೃಶ್ಯರನ್ನಾಗಿ ಮಾಡಿ ಈ ಸಮಾಜದಿಂದ ಹೊರಗಿಟ್ಟಿದ್ರು. ನಾವು ಕೂಡ ಮನುಷ್ಯರ ಹಾಗೆ ಬದುಕಬೇಕಂದ್ರೆ ನಾವೆಲ್ಲರೂ ವಿದ್ಯೆ ಕಲಿಬೇಕು, ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು, ಹೋರಾಟದ ಹಾದಿ ಹಿಡಿಬೇಕು. ದಬ್ಬಾಳಿಕೆಯ ಕೋಟೆಯನ್ನ ಕೆಡವೋದಕ್ಕೆ ನೀವೆಲ್ಲ ನನ್ನ ಜೊತೆ ನಿಲ್ತೀರಾ? ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಒಂದು ಮಾತು ಕೂಡ ಭೀಮ ಗರ್ಜನೆ. ಮಗಳೇ, ಇವತ್ತು ಸ್ಕೂಲಲ್ಲಿ ಏನ್ ಪಾಠ ಹೇಳಿದ್ರು? ಅಪ್ಪ, ಯಾರು ಭಗತ್ ಸಿಂಗ್ ಅಂತಪ್ಪ.
ಅವರು ಫ್ರೀಡಮ್ ಫೈಟರ್ ಅಂತ. ಈ ಭಗತ್ ಸಿಂಗ್ ಯಾರಪ್ಪ? ಭಗತ್ ಸಿಂಗ್ ಬರೀ ಹೆಸರು ಸಾಕು ನಮ್ಮನ್ನು ರೋಮಾಂಚನಗೊಳಿಸಲಿಕ್ಕೆ. 1907ರಲ್ಲಿ ಬಿಟ್ಟು 1931ರಲ್ಲಿ ಮರಣ ಆದಂತ ವ್ಯಕ್ತಿ ಸತ್ತ 90 ವರ್ಷಗಳಾದರೂ ನಮ್ಮ ಹೃದಯದಲ್ಲಿ ಇನ್ನೂ ಜೀವಂತವಾಗಿದ್ದಾರೆ. ಸುಡುವ ಕಂಡವ ತುಳಿದು ಕಡಿವ ಕಟ್ಟಿಗೆ ಬೆಲ್ಲಡೆದು ಎದೆಯೊಳಗೆ ಭುಗಿಲೆಟ್ಟ ಭಯವನ್ನ ಬಳಿದು ಗಂಡತೆಯ ಗಡ್ಡಾಗಿ ಮುನ್ನುಗ್ಗಿ ಬಂದ ಭಗತ್ ಸಿಂಗ್. ನಾನು ಆ ಸಾವಿಗೂ ಅಂಜೋದಿಲ್ಲ, ಆ ದೇವರಿಗೂ ಅಂಜೋದಿಲ್ಲ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. सुनो गौर से दुनिया वालों, बुरी नजर ना हम पे डालो, चाहे जितना जोर लगा लो, सबसे आगे होंगे हिंदुस्तान। सुनो गौर से दुनिया वालों, बुरी नजर ना हम पे डालो, चाहे जितना जोर लगा लो, सबसे आगे होंगे हिंदुस्तान। हमने कहा है तुम भी कहो, हमने कहा है जो तुम भी कहो। हेलो हेलो कैप्टन, आपकी छुट्टी रद्द की गई है। आपको जल्द से जल्द सरहद पे रिपोर्ट करना होगा। यस सर, जय हिंद। दुश्मनों ने हमला बोल दिया है। माँ, तेरी मिट्टी में मिल जावा गुल बन के,
ನಮ್ಮ ದೇಶ ಸ್ವಾತಂತ್ರ್ಯ ಗಳಿಸಲು ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ರಕ್ತ ಹರಿಸಿದ್ದು, ಅವರ ತ್ಯಾಗ ಬಲಿದಾನಗಳಿಂದ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಅಮರರಾಗಿದ್ದಾರೆ. ಅಂತಹ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಹಾಗೂ ನಮ್ಮ ದೇಶ ಕಾಯುವ ಯೋಧರಿಗೆ ಈಗ ನಾವೆಲ್ಲರೂ ಎದ್ದು ನಿಂತು ಗೌರವ ನಮನವನ್ನು ಸಲ್ಲಿಸೋಣ. ಹಲೋ